आज सोमवार 11 अगस्त को बीदर के पत्रिका भवन में एक प्रेस कॉन्फ्रेंस को संबोधित करते हुए पूर्व केंद्रीय मंत्री भगवंत खुबा ने मांग की कि वामपंथी और विदेशी ताकतों की बात मानकर वोटों में धांधली का झूठा आरोप लगाने वाले राहुल गांधी को देश की जनता से माफी मांगनी चाहिए। उन्होंने कहा कि कांग्रेस पार्टी विपक्षी दल बनने लायक सीटें जीतने के लिए संघर्ष कर रही है और झूठे आरोप लगा रही है। उन्होंने मजाक में कहा कि राहुल गांधी भी ऐसा व्यवहार कर रहे हैं जैसे उन्हें रंगे हाथों पकड़ लिया गया हो, क्योंकि उन्हें एहसास हो गया है कि उनकी कोई असली पहचान नहीं है। कांग्रेस लंबे समय से मतदाताओं को लुभाने के लिए पैसे का इस्तेमाल करती रही है। जब कांग्रेस चुनाव जीतती है तो ईवीएम सही होती है, वे तभी खराब होती है जब वह हार जाती है। उन्होंने सवाल किया कि यह कैसे संभव है जब चुनाव आयोग ने राहुल गांधी से कहा कि वे आरोपियों की सच्चाई की शपथ लें। तो उन्होंने कहा कि उन्होंने संसद में शपथ ले ली है और शपथ शब्द का अपमान किया है। भाजपा जिला अध्यक्ष सोमनाथ पाटिल ने कहा कि बीदर के कुछ इलाकों में वोटों में धांधली हुई है। इस फर्जी वोटिंग की वजह से जिला चुनाव में कांग्रेस ने जीत हासिल की। उन्होंने बताया कि इसके खिलाफ चुनाव आयोग में शिकायत भी दर्ज कराई गई है। इस अवसर पर भाजपा जिला सचिव पीरप्पा औरादे, शहर इकाई अध्यक्ष शशि असरड़ी, प्रशिक्षण प्रकोष्ठ के राज्य समन्वयक राजशेखर नागमूर्ति, पूर्व बुढ़ा अध्यक्ष बाबू वाली, भाजपा जिला मीडिया समन्वयक श्रीनिवास चौधरी और बसवराज पवार उपस्थित थे। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಕಳೆದ ಒಂದು 2 ತಿಂಗಳಿನಿಂದ ರಾಷ್ಟ್ರ ಸ್ತರದಲ್ಲಿ ರಾಹುಲ್ ಗಾಂಧಿಯ ನಡವಳಿಕೆಯನ್ನು ನೋಡಿ ನನಗೊಂದು ಮಾತು ನೆನಪಿಗೆ ಬರ್ತಿದೆ. ಅದು ಏನಂದ್ರೆ ಹಿಂದಿಯಲ್ಲಿದೆ, ಕನ್ನಡದಲ್ಲಿ ಕೂಡ ಅದು ಅನುವಾದವನ್ನು ಮಾಡ್ತೀನಿ. कुछ खोटे सिक्के बाजार में कभी चले ही नहीं, कुछ खोटे सिक्के बाजार में कभी चले ही नहीं, वो अक्सर कमियां ढूंढते हैं यशस्वी अंदर कमियां ढूंढते हैं किरदार में, कमियां ढूंढते हैं किरदार में अंदर ಯಾವುದು ಚಲಾವಣೆಯಲ್ಲಿ ಇರಲಾರದಂತ ಸಿಕ್ಕ ಮತ್ತೊಬ್ಬರ ಯಶಸ್ವಿಯಲ್ಲಿ ಏನು ಕಡಿಮೆ ಇದೆ ಅನ್ನೋಂಥದ್ದನ್ನು ಹುಡುಕ್ತಾರೆ ಅನ್ನೋಂಥದ್ದು. ಅನೇಕ ಬಾರಿ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ ಪಾರ್ಟಿ ವಾಪಸ್ ಬರ್ದಾರ ಸರ್. ಇವೆಲ್ಲ ಡಿಲೀಟ್ ಮಾಡ್ತಾರೆ. 3/4/2021 ಚುನಾವಣಾ ಆಯೋಗದವರು ನಮಗೆ ವಾಪಸ್ ಲೆಟರ್ ಬರ್ದಾರ. ಇವೆಲ್ಲ ನಕಲಿ ಇದ್ದು ಪರಿಗಣಿಸಿ ನಾವು ಡಿಲೀಟ್ ಮಾಡ್ತೇವೆ ಅಂತ ಹೇಳಿ 3/4/2021. ಅದರ ನಂತರ ಸರ್ ಗೋವಿಂದ ರೆಡ್ಡಿ ಅವರು ಇಲ್ಲಿ ಜಿಲ್ಲಾಧಿಕಾರಿ ಇದ್ದರು. ಕಳೆದ MLA ಚುನಾವಣೆದಾಗ ನಾವು ಮತ್ತೆ ಹೋಗಿ ಇನ್ನೊಂದು ಮರು ಕಂಪ್ಲೇಂಟ್ ಕೊಟ್ಟಿರ್ತೇವೆ ಸರ್. ಈಗ ಇದು ಫೋಟೋ ಜೊತೆಯಲ್ಲಿ ಇವತ್ತು ನಾವು ಅದು ಆ ಕಾಪಿ ಕೂಡ ಇದ್ರಲ್ಲ. ಬೀದರ್ ನಗರದಲ್ಲಿ ಸುಮಾರು 71 ನಿಂದ 75 ವರೆಗೆ ಈಗ ಎಷ್ಟಿದ್ದಾರ ಅಂತ ನಿಖರವಾಗಿ ಒಂದು 304 ಜನ ನಾವು ಇಪಿಕ್ ನಂಬರ್ ಹಾಕಿ ಕೊಟ್ಟಿವಿ ಸರ್. ಅವ್ರದ್ದು ID ಕಾರ್ಡ್ ನಂಬರ್ ಹಾಕಿ ಕಂಪ್ಲೇಂಟ್ ಕೊಟ್ಟಿವಿ. 300ಕ್ಕಿಂತ ಜಾಸ್ತಿ ಅಲ್ಲ. ಅದಲ್ಲದೆ ಮಹಾರಾಷ್ಟ್ರ ಜೈರಾಬಾದ್ ಸಂಗಾರೆಡ್ಡಿಯಿಂದ ಏನು ಚುನಾವಣೆ ದಿವಸ ಬಂದು ವೋಟ್ ಹಾಕಿ ಹೋಗ್ತಾರೆ. ಈ ಒಂದು ವೋಟರ್ ಲಿಸ್ಟ್ನಲ್ಲಿ ಅಕ್ರಮಗಳ ಬಗ್ಗೆ ಸಾಕಷ್ಟು ನಮ್ಮ ಕೇಂದ್ರ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತು ನಿಜವಾಗಿ ವೋಟರ್ ಲಿಸ್ಟ್ನಲ್ಲಿ ಒಂದು ದುರುಪಯೋಗ ಪಡಿಸ್ಕೊಳ್ಳೋರು ಯಾರಾದರೂ ಇದ್ದರೆ ಅದು ಬೀದರ್ ಜಿಲ್ಲೆಯಿಂದ ರಾಷ್ಟ್ರ ಮಟ್ಟದವರೆಗೆ ಕಾಂಗ್ರೆಸ್ನವರು ಮುಂಚೆ ಈ ಒಂದು ಎಲೆಕ್ಟ್ರಾನಿಕ್ ಮತದಾನ ಇದಕ್ಕಿಂತ ಮುಂಚೆ ಆ ಬೂತ್ ಕ್ಯಾಪ್ಚರಿಂಗ್ ಅನ್ನೋದು ಅವ್ರದ್ದು ಒಂದು ಜನ್ಮಸಿದ್ಧ ಹಕ್ಕು ರೀತಿ ಇತ್ತು ಕಾಂಗ್ರೆಸ್ನವರಿಗೆ. ಈಗೂ ಕೂಡ ನಮ್ಮ ಜಿಲ್ಲೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡಿದ್ರೆ ಭಾಲ್ಕಿಯ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಒಂದೇ ಮನೆಯ ನಂಬರ್ ಹಾಕಿ ಅದರಲ್ಲಿಯೇ ಸೇರ್ಪಡೆ ಮಾಡಿರೋದಿದೆ. ಇದು ಪ್ರತಿ ಸಲ ನಡೆಯುವಂಥ ಒಂದು ಪ್ರಕ್ರಿಯೆ. ಬೂತ್ ನಂಬರ್ 107 ಇದು ಭಾಲ್ಕಿಯ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಲ್ಲಿ ಸೇರಿಸಿ ಅವರದೇ ಆದಂಥ ಒಂದು ಮತ ಬ್ಯಾಂಕ್ ಮಾಡಿಕೊಳ್ಳೋದು. ಇವತ್ತು ಭಾಲ್ಕಿಯಲ್ಲಿ ವಿದ್ಯಾರ್ಥಿಗಳಿದ್ದರೆ ಬೀದರ್ನ ಶಾಹೀನ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿಗಳ ಪೋಷಕರ ಹೆಸರುಗಳನ್ನು ಕೂಡ ಇಲ್ಲಿಯ ವೋಟರ್ ಲಿಸ್ಟ್ನಲ್ಲಿ ಸೇರಿಸಿದ್ದಾರೆ. ಇದೆಲ್ಲ ಮಾಹಿತಿಯನ್ನು ನಾವು ಎಲೆಕ್ಷನ್ ಕಮಿಷನರ್ ಗಮನಕ್ಕೆ ತಂದಿದ್ದೀವಿ.
ಇವೆಲ್ಲ ತೆಗಿಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ವಿದ್ಯಾರ್ಥಿ